ಈಗ ಮುಂದಿನ ಭಾಗವಾಗಿ ನಾನು ಸ್ವಲ್ಪ ಸಮಗ್ರ ಜೀವನಶೈಲಿ ಭಾಗವಾಗಿ ಇವತ್ತಿನ ಸ್ವಲ್ಪ ಟೆಕ್ನಿಕ್ಸ್ ಹೇಳ್ತಾ ಹೋಗ್ತೀನಿ. ಈ ವಾಗ್ಭಟಾಚಾರ್ಯ ನಿಮಗೆಲ್ಲ ಗೊತ್ತಿರ್ಬೋದು. ಇವರು ಅನೇಕ ಒಂಥರ ಹೆಲ್ತ್ ಟಿಪ್ಸ್ ಕೊಟ್ಟಿದ್ದಾರೆ. ಸುಮಾರು ಹೆಲ್ತ್ ಟಿಪ್ಸ್ ಅವ್ರು ಹೇಳುವಂಥದ್ದು ಸಾವಿರಾರು ಇದೆ ಸ್ನೇಹಿತರೆ. ಅದರಲ್ಲಿ ಸಂಗ್ರಹಣ ಮಾಡಿ ಮತ್ತೆ ಕಡಿಮೆ ಮಾಡಿ ಮಾಡ್ತಾ ಮಾಡ್ತಾ ಹೋಗಿದ್ರು. ಅವರು ವಾಗ್ಭಟಾಚಾರ್ಯ ನಮ್ಮ ಆಯುರ್ವೇದದಲ್ಲಿ ಒಂದು ಅದ್ಭುತವಾದ ಯೋಗಿ ಅವರು, ಅಂದರೆ ಅದ್ಭುತವಾದ ಋಷಿ. ವಾಗ್ಭಟಾಚಾರ್ಯ ಅವರು 135 ವರ್ಷ ಬದುಕಿದರು. ಅವರು ಈ ಸುಶ್ರುತ ಮಹರ್ಷಿ, ಚರಕ ಮಹರ್ಷಿ, ಸೊ ಇಂಥ ಅದ್ಭುತ ಮತ್ತೆ ವಾಗ್ಭಟಾಚಾರ್ಯ ಇವರೆಲ್ಲನೂ ಸಹ ನಮ್ಮ ಆಯುರ್ವೇದ ಅನ್ನೋದೇನಿದೆಯೋ, ಆಯುರ್ವೇದ ನಮ್ಮ ಸನಾತನ ಗ್ರಂಥ, ಸನಾತನ ಧರ್ಮ, ಅದನ್ನು ಅದ್ಭುತವಾದ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವೇದಗಳಿಂದ, ಅಥರ್ವ ವೇದದಿಂದ ಬಂದಿರುವಂಥ ಆಯುರ್ವೇದ. ಓಕೆ, ಇದರಲ್ಲಿ ಅನೇಕ ಸೂತ್ರಗಳಿದೆ. ಸ್ವಲ್ಪ ಸೂತ್ರಗಳು ಮಾತ್ರ ಇವತ್ತು ಹೇಳ್ತೀನಿ, ನಾವು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಹೆಚ್ಚಾಗಿ ತಿಳ್ಕೊಬೇಕಿದು. ಈಗಾಗಲೇ ನಾವು ಮನೆ ಮದ್ದು ಭಾಗವಾಗಿ ಅನೇಕ ಸರಿ ಹೇಳ್ತಾನೆ ಬಂದಿದ್ವಿ. ಸೊ ಇದೊಂದು ಶೀರ್ಷಿಕೆ ಶುರು ಮಾಡೋಣ. ಈ ವಾಗ್ಭಟಾಚಾರ್ಯ ಇರುವಂಥ ಎಲ್ಲ ಟೆಕ್ನಿಕ್ಸ್ಗಳು ಒಂದೊಂದು ಒಂದೊಂದು ತಿಳ್ಕೊತಾ ಹೋದ್ರೆ ತುಂಬಾ ಅದ್ಭುತವಾದ ವಿಷಯ ಹೇಳ್ಬೇಕಾದ್ರೆ. ಓಕೆ, ಅದನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಏನಾಗತ್ತಂದ್ರೆ ನೋಡಿ, ಈ ಇದರಲ್ಲಿ ಸೂತ್ರದಲ್ಲಿ ಏನಂತ ಇಂಪಾರ್ಟೆಂಟ್ ಅಂದ್ರೆ, ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ರೆ ನಮಗೆ ಹೆಲ್ತ್ ಅನ್ನೋದು ಸಿಗೋದು ನಂಬರ್ 1. ಆಮೇಲೆ ನ್ಯೂಟ್ರಿಷನ್ ಅಷ್ಟೇ, ನಾವು ಯಾವುದೇ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಮತ್ತೆ ಪ್ರತಿ ದಿವಸ ಏನು ಹೇಳ್ತಾರೆ ಗೊತ್ತಾ, ವಿಟಮಿನ್ ಬಿ ಅಂಡ್ ಸಿ ಕಂಪಲ್ಸರಿ ತಗೋಬೇಕಂತ ಹೇಳ್ತಾರೆ ಅವರು. ವಿಟಮಿನ್ ಬಿ ಅಂಡ್ ಸಿ ತುಂಬಾ ಇಂಪಾರ್ಟೆಂಟ್ ಹೇಳ್ತಾರೆ. ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿಯಲ್ಲಿ ಸ್ಟೋರ್ ಮಾಡಿರುವಂಥ ವಾಟರ್ ಆಗಲಿ, ಅಂದರೆ ಈ ವಾಟರು ಅಂದರೆ ಹೆಚ್ಚಾಗಿ ನಮ್ಮ ಆಹಾರವನ್ನು ಫ್ರಿಜ್ಜಲ್ಲಿ ಇಡೋದು, ತಿನ್ನೋದು ಇಂಥ ಇದೆಲ್ಲ, ಅದೆಲ್ಲ ಅವಾಯ್ಡ್ ಮಾಡಲೇಬೇಕಾಗತ್ತೆ. ಆಮೇಲೆ ನೀರನ್ನು ಟೀ ಥರ ಕುಡಿಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನೀರನ್ನು ಟೀ ಥರ ಕುಡಿಬೇಕಾಗತ್ತೆ. ಇನ್ನೊಂದು, ಕಾಪರ್ ವೆಸಲ್, ತಾಮ್ರದ ಪಾತ್ರದಲ್ಲಿ ನೀರನ್ನು ಸಂಗ್ರಹಣ ಮಾಡಿ ಕುಡಿದಿರುವಂಥ ನೀರು ತುಂಬ ಚೆನ್ನಾಗಿರ್ತದೆ. ಅದು ವಿಂಟರಲ್ಲಿ ಎಸ್ಪೆಷಲಿ ಇದು ಮಾಡಬೇಕಾಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀರನ್ನು ಕುಡಿಯುವಾಗ ಏನಾಗುತ್ತಂದರೆ, ನೀರನ್ನು ಕುಡಿಯುವಾಗ ಈ ಕಾಪರ್ ವೆಸಲ್ಲಿ ಇದೆಲ್ಲ ಕುಡಿಯುವಾಗ ಅದೇನು ಮಾಡಬೇಕು, ಕಾಪರ್ ವೆಸಲ್ನು ಕುಡಿಯೋದು ವಿಂಟರಲ್ಲಿ, ಈಗಾಗಲೇ ಹೇಳಿದೆಲ್ಲ, ವಿಂಟರಲ್ಲಿ ಕಾಪರ್ ವೆಸಲ್ ಇಲ್ಲೊಂದು ತಾಮ್ರದ ಪಾತ್ರದಿಂದ ಕುಡಿಬೇಕು. ಸಿಲ್ವರ್ ಪಾತ್ರದಲ್ಲಿ ಅದರ್ ಸೀಸನ್ಸಲ್ಲಿ ಕುಡಿದ್ರೆ ಒಳ್ಳೆಯದು, ಅದನ್ನು ಹೇಳ್ತಾರೆ. ಓಕೆ, ಸೊ ಆಮೇಲೆ ಇನ್ನೊಂದು, ಮಾರ್ನಿಂಗ್ ಅಂದರೆ ಈ ಎದ್ದ ತಕ್ಷಣವೇ ಈ ಸಲೈವ ಬರ್ತದಲ್ಲ, ಜೊಲ್ಲು ಅಂತ ಹೇಳ್ತೀವಿ, ಅದು ಬರುತ್ತಲ್ಲ, ಅದನ್ನು ಯಾವುದೇ ರೀತಿಯಲ್ಲಿ ನೀರು ಜೊತೆಗೆ ಕುಡಿಯಬೇಕಾಗತ್ತೆ. ಅದು ದೊಡ್ಡ ಮೆಡಿಸನ್, ಅದು ಅದ್ಭುತವಾದ ಮೆಡಿಸನ್. ನಾವು ಎದ್ದ ತಕ್ಷಣವೇ ಆ ಸಲೈವ ಏನು ಬರುತ್ತೋ ಅದನ್ನು ಪ್ರಧಾನವಾಗಿ ಕಣ್ಣುಗಳಿಗೆ ಹಚ್ಕೊತಾ ಇರ್ತೀವಿ ಅಲ್ವಾ, ಯಾಕಂದ್ರೆ ಅದು ಅದ್ಭುತವಾದ ಮೆಡಿಸಿನ್ ಆಗಿರ್ತದೆ. ಅದು ಜೊಲ್ಲು ಜೊತೆಗೆ ಇರುವಾಗ ಅದು ಸಲೇವ ಅಂತ ಹೇಳ್ತೀವಿ. ಬೆಳಗ್ಗೆ ಫಸ್ಟ್ ಸಲೇವ, ಅದನ್ನು ಖಂಡಿತವಾಗಿ ನೀರು ಜೊತೆಗೆ ನಿಧಾನವಾಗಿ ಹಂತವಾಗಿ ಸಿಪ್ ಬೈ ಸಿಪ್ ಕುಡಿದ್ರೆ ನಿಮಗೂ ಅದ್ಭುತವಾದ ಮೆಡಿಸಿನ್ ತರ ಕೆಲಸ ಮಾಡುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿಯಲ್ಲಿ ನೀರಾದರೂ ಅಂದ್ರೆ ಆಹಾರ ತಿನ್ನೋದು, ನೀರು ಕುಡಿಯೋದು ನಿಂತುಕೊಂಡು ಮಾತ್ರ ಮಾಡಬೇಕು. ಆಹಾರ ತಿನ್ನೋದು, ನೀರು ಕುಡಿಯೋದು ಎರಡೂ ಸಹ ನಿಂತುಕೊಂಡು ಮಾಡಬಾರದು, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿಯಲ್ಲಿ. ಆಮೇಲೆ ನೋಡಿ, ಇಂಡಿಯಾದಲ್ಲಿ ಹಾಟ್ ಕ್ಲೈಮೇಟ್, ಕೋಲ್ಡ್ ಕ್ಲೈಮೇಟ್, ಈ ವೆಸ್ಟ್ ಅಲ್ಲಿ ಕೋಲ್ಡ್ ಕ್ಲೈಮೇಟ್ ಹೆಚ್ಚಾಗಿರುತ್ತೆ. ಮತ್ತೆ ಇಂಡಿಯಾದಲ್ಲಿ ಸ್ವಲ್ಪ ಹಾಟ್ ಕ್ಲೈಮೇಟ್ ಇರುತ್ತೆ. ನಾವು ವಾತಾವರಣಕ್ಕೆ ಸರಿಪಡಿಗೆ ಅವರು ಅಭ್ಯಾಸಗಳಿರ್ತದೆ, ನಮ್ಮ ವಾತಾವರಣ ಸರಿಪಡ ನಮ್ಮ ಅಭ್ಯಾಸಗಳು ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರಧಾನವಾಗಿ. ಓಕೆ, ಸೊ ಈ ರೀತಿಯಲ್ಲಿ ಆಹಾರ ಕುದಿಸುವಾಗ ಒಂದು ರೀತಿಯಲ್ಲಿ ಆಚೆ ಕಡೆಯಿಂದ ಗಾಳಿ, ಆಚೆ ಕಡೆಯಿಂದ ಸನ್ಲೈಟ್ ಹೊಡಿತಾ ಇದ್ರೆ, ನಾವು ಕುದಿಸೋ ಆಹಾರ ಅಂದರೆ ಆಹಾರ ತಯಾರು ಮಾಡುವಾಗ, ಕುಕ್ಕಿಂಗ್ ಮಾಡುವಾಗ ಈ ಎರಡು ಟಚ್ ಆಗ್ತಾ ಇದ್ರೆ ತುಂಬಾ ಉತ್ತಮ. ಒಳ್ಳೆ ಆಹಾರ, ನಾವು ಏನೇ ಆಹಾರ ತಯಾರು ಮಾಡ್ತೀವೋ ಅದು ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ಓಕೆ, ಕುಕ್ಕರು, ಮೈಕ್ರೋವೇವನ್ ಇದು ಯಾವುದೇ ರೀತಿಯಲ್ಲಿ ಉಪಯೋಗಿಸಬಾರ್ದು. ಅಂದ್ರೆ ಏನಾಗುತ್ತಂದ್ರೆ, ಕುಕ್ಕರ್ ಆಗಲಿ ಮೈಕ್ರೋವೇವನ್ ಯೂಸ್ ಮಾಡಿದ್ರೆ ನಮ್ಮ ಆಹಾರದಲ್ಲಿರುವಂಥ 13% ನ್ಯೂಟ್ರಿಯೆಂಟ್ಸ್ ಮಾತ್ರ ಸಿಗತ್ತೆ ಅಂತ, ಮಿಕ್ಕಿದೆಲ್ಲ ಒಟ್ಟೋಗುತ್ತೆ ಅಂತ ಹೇಳ್ತಾರೆ, ನೋಡ್ಕೊಳ್ಳಿ. ಆಮೇಲೆ ರೆಫ್ರಿಜಿರೇಟರ್ ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಅಂದ್ರೆ ಏನಾಗತ್ತಂದ್ರೆ, ನೀವು ರೆಫ್ರಿಜಿರೇಟರ್ ಏದೈనా ಐಟಮ್ ಇಟ್ಟಿದ್ರೆ ಅಂತ ಇಟ್ಕೊಳ್ಳಿ, ಒಂದು ಐಟಮ್ ಇಟ್ಟಿದ್ರೆ ಅಂತ ಇಟ್ಕೊಳ್ಳಿ, ಅದನ್ನು ತೆಗೆದು ಆಚೆ ಕಡೆ 48 ನಿಮಿಷ ಕಾಲ ಇಡ್ಬೇಕಂತ, ಆಮೇಲೆ ಯೂಸ್ ಮಾಡಿ ಅಂತ ಹೇಳ್ತಾರೆ.
ಓಕೆ, ರೈಟ್, ಆ ರೀತಿಯಲ್ಲಿ. ಆದರೆ ಅನುಕೂಲ ಇದ್ರೆ ನ್ಯಾಚುರಲ್ ಫ್ರಿಡ್ಜಸ್ ಸಿಗತ್ತೆ, ಅದನ್ನು ಹುಡುಕಿ ನ್ಯಾಚುರಲ್ ಫ್ರಿಡ್ಜಸ್ ಅಂತ ಸಿಗತ್ತೆ. ಸೊ ಮತ್ತೆ ಪಿರಮಿಡ್ ಉಪಯೋಗಿಸ್ಕೋದು ಎಲ್ಲ ಮಾಡ್ಕೋಬಹುದು ನಾವು. ಫ್ರಿಡ್ಜ್ ಒಳಗಡೆ ಇಟ್ಟರೆ ಮಾತ್ರ ಐಟಮು ಏನಾಗುತ್ತೆ, ಇಟ್ಟಿದ ಮೇಲೆ ಆಚೆ ಕಡೆ ತೆಗೆದು ಒಂದು 48 ನಿಮಿಷ ಆಚೆ ಕಡೆ ಇಟ್ಬಿಟ್ಟು ಆಮೇಲೆ ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟು, ಅಲ್ಯೂಮಿನಿಯಂ ವೆಸಲ್ಸು ಯಾವುದೇ ರೀತಿಯಲ್ಲಿ ಉಪಯೋಗಿಸಬಾರದು. ಮಣ್ಣಿನ ಪಾತ್ರಗಳು, ಬ್ರಾಸು, ಬ್ರಾಂಜು, ಸ್ಟೀಲು ಇದು ಮಾತ್ರ ಉಪಯೋಗಿಸಬೇಕಾಗತ್ತೆ. ಆಮೇಲೆ ರಾಕ್ ಸಾಲ್ಟ್, ಸೀ ಸಾಲ್ಟ್ ಬದಲಾಗಿ ರಾಕ್ ಸಾಲ್ಟ್ ಮಾತ್ರ ಉಪಯೋಗಿಸಿ, ಸೀ ಸಾಲ್ಟು ಉಪಯೋಗಿಸ್ಕೋಬಿಡಿ. ಓಕೆ. ಆಮೇಲೆ ಆಹಾರ ತಯಾರು ಮಾಡಿದ ಮೇಲೆ 48 ನಿಮಿಷ ಒಳಗಡೆ ತಿನ್ನಬೇಕಾಗತ್ತೆ. 48 ನಿಮಿಷ ಒಳಗಡೆ ತಿನ್ನಬೇಕು. ಆಮೇಲೆ 12 ಅಂದರೆ ಕುಕಿಂಗ್ ಮಾಡಿದ ಮೇಲೆ 12 ಗಂಟೆ ಅಂದರೆ 12 ಅವರ್ಸ್ ಆದಮೇಲೆ, ಕುಕಿಂಗ್ ಮಾಡಿ 12 ಅವರ್ಸ್ ಆದಮೇಲೆ ಏನೇ ಆಹಾರ ತಿಂದ್ರೂ ಅದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ಸು ಸಿಗೋದಿಲ್ಲ. ಆ್ಯಂಡ್ ಹೇಳ್ಬೇಕಂದ್ರೆ ಅದು ಈವನ್ ಜಂತುಗಳು ಕೊಡೋಕ್ಕೂ ಅನ್ಫಿಟ್ ಅಂತ ಹೇಳ್ತಾರೆ. ನಾವೇ ತಿನ್ನಕ್ಕಲ್ಲ, ಜಂತುಗಳು ಕೊಡೋಕ್ಕೂ ಅನ್ಫಿಟ್ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ. ಓಕೆ. ಸೊ ಇನ್ನೊಂದು, ಆ, ಈ ರೀತಿಯಲ್ಲಿ ಅಂದರೆ ಇದೆಲ್ಲನೂ ಸಹ ನಿಮ್ಗೆಲ್ಲ ಗೊತ್ತಿರೋ ವಿಷಯ, ವೀಟ್ ಅನ್ನೋದು ಉಪಯೋಗಿಸಬಾರ್ದು. ಓಕೆ. ರೋಟಿ ಇದೆಲ್ಲ ಮಾಡ್ಕೋಬೋದು, ಜವ ಗೋಧಿ ಉಪಯೋಗಿಸ್ಬೋದು, ಇಂಥವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಓಕೆ. ಸೊ ಇಷ್ಟು ತಿಳ್ಕೊಳ್ಳೋಣ ಇವತ್ತು. ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚಾಗಿ ಈ ಹೆಲ್ತ್ ಟಿಪ್ಸ್ ಅನ್ನೋದು, ಹೆಲ್ತ್ ಸೂತ್ರಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ, ಆರೋಗ್ಯ ಸೂತ್ರಗಳು. ಯಾಕಂದ್ರೆ ತುಂಬಾ ಉಪಯೋಗ ಆಗುತ್ತೆ ಇದು. ಹೊಸಬರು ಎಲ್ಲ ಜಾಯ್ನ್ ಆಗಿರ್ತಾರೆ ಇಲ್ಲಿ. ಸೊ ಹಲವರಿಗೂ ಆಲ್ರೆಡಿ ಪರಿಚಯ ಇದೆ, ಬಟ್ ಹೊಸಬರು ಪರಿಚಯ ಇಲ್ಲ. ಅದಕ್ಕೋಸ್ಕರ ಇದಿಷ್ಟೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡಿದ್ವಿ. ಸೊ ಸ್ನೇಹಿತರೆ, ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಮಗ್ರ ಜೀವನ ಶೈಲಿ ನಾವು ತಿಳ್ಸ್ಕೊಳಕ್ಕೆ ಇಷ್ಟೆಲ್ಲ ಟೆಕ್ನಿಕ್ಸು ಎಲ್ಲ ತಂತ್ರಗಳು ತಿಳ್ಕೊಂಡಿದ್ವಿ. ಕೇಳಿಸ್ಕೊಂಡಿದ್ದು ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.